the cage, feel the trouble, hit the game. It's the final countdown. Oh, it's the new age. Ain't gonna let nobody cross me now. It's gonna take a lot to slow me down. Victorious. ನಮಸ್ತೆ ಫ್ರೆಂಡ್ಸ್, ನಾನು ಶಶಿಕಾಂತ್, SIT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ. ನೆಕ್ಸ್ಟ್ ಬ್ಯಾಚ್ ನಮ್ದು 12ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ, ಫೆಬ್ರವರಿ 12ನೇ ತಾರೀಕಿಂದ. ಸೊ ಯಾರಾದರೂ ಜಾಯಿನ್ ಆಗೋರಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ. ಓಕೆ, ಮೊಬೈಲ್ ಬೇಸಿಕ್ ಇಂದ ಅಂದ್ರೆ ಬೇಸಿಕ್ ಲೆವೆಲ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಮೊಬೈಲ್ ರಿಪೇರಿಂಗ್ ಹೇಳ್ಕೊಡ್ತೀನಿ, ರಿಪೇರಿಂಗ್ ಕಲಿಸ್ಕೊಡ್ತೀನಿ. 30 ಡೇಸ್ ಕೋರ್ಸ್ ಇರುತ್ತೆ. ಓಕೆ, ಯಾರಾದರೂ ಫ್ರೆಶರ್ ಇರೋರಿಗೆ 30 ಡೇಸ್ ಅಲ್ಲಿ ಆಗಲ್ಲ. ಸೊ ಫ್ರೆಶರ್ ಇರೋರು ಏನಾದರೂ ರಿಪೇರಿಂಗ್ ಕಲಿಯಕ್ಕೆ ಬರಬೇಕು ಅನ್ಕೊಂಡ್ರೆ ಮಿನಿಮಮ್ 3 ಮಂತ್ಸ್ ಟೈಮ್ ಬೇಕಾಗುತ್ತೆ. ಮಿನಿಮಮ್ 3 ಮಂತ್ಸ್ ಅಂದ್ರೆ ಈಗ 3 ಮಂತ್ಸ್ ಫೀಸ್ ಕೊಡ್ಬೇಕಾ ಅಂತ ಆ ತರ ಏನಾದರೂ ಡೌಟ್ ಇದ್ರೆ ಡೋಂಟ್ ವರಿ, ನೀವು ಬರೀ ಒಂದ್ಸಲಿ ನಮ್ದು 1 ಮಂತ್ ಫೀಸ್ ಕಟ್ಟಿದ್ರೆ ಸಾಕು, ನಿಮ್ಗೆ 2 ಮಂತ್ಸ್ ಫ್ರೀ ಆಗಿ ಹೇಳ್ಕೊಡ್ತೀನಿ ಫ್ರೆಶರ್ ಇರೋರಿಗೆ. ಇನ್ನ ಎಕ್ಸ್ಪೀರಿಯನ್ಸ್ ಇರೋರು ಯಾರಾದ್ರೂ ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ, 10 ವರ್ಷದಿಂದ ಮಾಡ್ತಾ ಇದ್ದೀನಿ ಅನ್ನೋ ಸ್ಟೂಡೆಂಟ್ ಯಾರಾದ್ರೂ ಬರ್ಬೇಕು ಅಂತ ಇದ್ರೆ 1 ತಿಂಗಳು ಸಾಕು ನಿಮ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡೋಕೆ. ಅಂದ್ರೆ ನೀವು ಮಾಡ್ತಾ ಇರ್ತೀರಾ, ಬಟ್ ನೀವು ಕರೆಕ್ಟ್ ಎಲೆಕ್ಟ್ರಾನಿಕ್ಸ್ ಟರ್ಮಿನಾಲಜಿನಲ್ಲಿ ಮಾಡ್ತಾ ಇರಲ್ಲ. ಅದಕ್ಕೋಸ್ಕರ ನೀವು ಟ್ರೈನಿಂಗ್ ತಗೊಂಡ್ರೆ ನಿಮ್ ಕೆಲಸ ಇನ್ನೂ ಚೆನ್ನಾಗಿ ಮಾಡಬಹುದು. ಅಂದ್ರೆ ನೀವೇ ಬೇರೆ ಅಂಗಡಿಯವ್ರದ್ದು ನೀವು ಫೋನ್ ನ ರಿಪೇರಿಂಗ್ ಮಾಡ್ಕೊಡ್ಬಹುದು. ಅಂದ್ರೆ CPU ಲೆವೆಲ್ ಕೆಲಸ, ಇವತ್ತು ಮಾರ್ಕೆಟ್ ಅಲ್ಲಿ CPU ರಿಪೇರ್ ಮಾಡೋದು ಒಂದು ದೊಡ್ಡ ಕೆಲಸ. ಸೊ ಆ ತರ ಕೆಲಸ ನೀವು ಮಾಡಬಹುದು. ಎಲ್ಲಕ್ಕಿಂತ ಮೇನ್ ಏನಂದ್ರೆ ಫೋನ್ ಅಲ್ಲಿ ಟ್ರಬಲ್ ಶೂಟಿಂಗ್ ಮೇನ್ ಇರುತ್ತೆ. ನಿಮ್ದು ಫಾಲ್ಟ್ ಫೈಂಡಿಂಗ್ ಮಾಡೋದು, ಯಾಕೆ ನಾವು CPU ನೇ ಮಾಡಬೇಕು ಅನ್ನೋದು, ಆ ಲೆವೆಲ್ ನೀವು ಕೆಲಸ ಹುಡುಕ್ಬೇಕು. ಅಂದ್ರೆ ಕೆಲ್ಸಕ್ಕೆ ಮಾಡಬೇಕು ಅಂದ್ರೆ CPU ಏನಕ್ಕೆ ಮಾಡಬೇಕು, ಅದನ್ನ ಟ್ರೇಸ್ ಯಾವ ತರ ಮಾಡ್ತೀವಿ, ಏನೇನ್ ಕ್ರೈಟೇರಿಯಾ ಇದೆ, ಇದೆಲ್ಲ ಕಲಿಬೇಕು ಅಂತಂದ್ರೆ ನೀವು ನಮ್ಮ ಹತ್ರ ಜಾಯಿನ್ ಆದ್ರೆ ಸಾಕು, ನಾನು ನಿಮ್ಗೆ ಇದೆಲ್ಲ ಕಲಿಸ್ಕೊಡ್ತೀವಿ. ಓಕೆ, ಇನ್ನೊಂದು ಏನಂತಂದ್ರೆ 30 ಡೇಸ್ ಅಲ್ಲಿ ನಿಮ್ಗೆ ಏನೇನ್ ಕಲಿಸ್ತೀವಿ, ಹಾರ್ಡ್ವೇರ್ ಅಲ್ಲಿ ಬೇಸಿಕ್ ಕಂಪೋನೆಂಟ್ಸ್ ಇಂದ ನಿಮ್ಗೆ CPU ಲೆವೆಲ್ ವರೆಗೂ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಫ್ಲಾಶಿಂಗ್ ಸಾಫ್ಟ್ವೇರ್ ಅಂದ್ರೆ ನಮ್ದು ಪ್ರೋಗ್ರಾಮಿಂಗ್ ಬರುತ್ತೆ. ಅಂದ್ರೆ ಮದರ್ ಬೋರ್ಡ್ ಇಂದ ನೀವು ಚಿಪ್ ನ ಆಚೆ ತೆಗೆದ್ಬಿಟ್ಟು ಪ್ರೋಗ್ರಾಮಿಂಗ್ ಮಾಡೋದು. ಇದರಲ್ಲಿ eMMC ಅಂಡ್ UFS ಇನ್ನು ಯಾರು ಸ್ಟಾರ್ಟ್ ಮಾಡಿಲ್ಲ. ಸೊ ಈ ಫೆಬ್ರವರಿ ಬ್ಯಾಚ್ ಗಿನೇ UFS ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಡ್ವಾನ್ಸ್ ಲೆವೆಲ್ UFS ಅಲ್ಲಿ ಪ್ರೋಗ್ರಾಮಿಂಗ್ ಮಾಡೋದು. ಸೊ ಫೆಬ್ರವರಿ ಬ್ಯಾಚ್ ಇಂದ ನಿಮ್ಗೆ UFS ಇದರಲ್ಲಿ ಆಡ್ ಇರುತ್ತೆ. ಓಕೆ, eMMC ಪ್ಲಸ್ UFS ಪ್ರೋಗ್ರಾಮಿಂಗ್ ಅಂಡ್ ಹಾರ್ಡ್ವೇರ್ ಇದು ಎರಡೂ ಇನ್ಕ್ಲೂಡ್ ಇರುತ್ತೆ ಬ್ಯಾಚ್ ಅಲ್ಲಿ, ಕೋರ್ಸ್ ಅಲ್ಲಿ. ಯಾರಾದ್ರೂ ಅಂದ್ರೆ ಜಾಯಿನ್ ಆಗ್ಬೇಕು ಅನ್ನೋರು ಇದ್ರೆ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡಬಹುದು. ಓಕೆ, ಫೀಸು ನಮ್ದು ಕಡಿಮೆ ಇರುತ್ತೆ. ಓಕೆ, ಇನ್ನು ನಿಮ್ಗೆ ಈ ಕೋರ್ಸ್ ಬಗ್ಗೆ ಏನಾದ್ರೂ ಡೌಟ್ ಇದೆ, ಏನಾದ್ರೂ ವಿಚಾರಣೆ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು ಅಂತಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ಮಾತಾಡಿ. ಇಲ್ಲ ನೀವು ಒಂದ್ಸಲಿ ಇಲ್ಲಿ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಕೊಡಿ. ಓಕೆ, ವಿಸಿಟ್ ಮಾಡಿ ಆಮೇಲೆ ನಿಮ್ಗೆ ಓಕೆ ಅನ್ಸಿದ್ರೆ ಅಡ್ಮಿಷನ್ ಮಾಡಿ. ನಮ್ಮ ಕಡೆಯಿಂದ ಯಾವುದು ಪ್ರೆಷರ್ ಇಲ್ಲ. ಅಂದ್ರೆ ಪದೇ ಕಾಲ್ ಮಾಡೋದಾಗ್ಲಿ, ನೀವು ಒಂದ್ಸಲಿ ಫೋನ್ ಮಾಡಿಬಿಟ್ರೆ ಮತ್ತೆ ಫೋನ್ ಮಾಡ್ತಾರೇನೋ ಇದೊಂದು ಇದು ಇರುತ್ತೆ. ಅದಕ್ಕೋಸ್ಕರ ನಮ್ಮ ಆ ಥರ ಫೋನ್ ಏನು ಬರಲ್ಲ ನಮ್ಮ ಕಡೆಯಿಂದ. ನೀವು ಬಿಂದಾಸ್ ಆಗಿ ಫೋನ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡಿ. ಓಕೆ, ನಮ್ದು ಇದು ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು SP ರೋಡ್ ಬೆಂಗಳೂರು. ಸೊ ಕಲಿಬೇಕು ಅಂತ ಯಾರಿಗಾದ್ರೂ ಅನ್ಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡಿ. ನಿಮ್ಗೆ ಇಷ್ಟ ಆದರೆ ಜಾಯಿನ್ ಆಗಿ. ಸೊ ಥ್ಯಾಂಕ್ ಯು ವೆರಿ ಮಚ್.